ಅದು ನಾವು ಶಿಶುನಾಳ ಶರೀಫರ ಇದನ್ನು ನೋಡ್ಬೋದು. ಗುಲ್ಬರ್ಗದಂಥ ಕಡೆಗಳಲ್ಲಿ ಶರಣಬಸಪ್ಪ ಅಪ್ಪ ಅವರ ಮತ್ತು ಖಾಜಾ ಬಂದೆ ನವಾಜ್ ದರ್ಗಾದ ಜೊತೆಗಿನ ಸಂಬಂಧಗಳು, ತಿಂತಿಣಿ ಮೌನೇಶ್ವರ, ಹಾಗೆಯೇ ಎಲ್ಲ ಕಡೆಗಳಲ್ಲೂ ಕೂಡ ಧಾರ್ಮಿಕತೆಯನ್ನು ತಾವು ಪ್ರತಿಪಾದಿಸ್ತಲೇ ಅನುಸರಿಸ್ತಲೇ ನಾವೆಲ್ಲರೂ ಕೂಡಿ ಬಾಳಬೇಕು ಅಂತನ್ನುವಂಥ ಒಂದು ಸೂಫಿ ಶರಣರ ಸಂಸ್ಕೃತಿ ಇರುವಂಥ ಒಂದು ಪ್ರದೇಶ. ಅಲ್ಲಿ ಇತ್ತೀಚೆಗೆ ಅದನ್ನು ಕದಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ವಚನ ದರ್ಶನ ಅನ್ನುವಂಥ ಒಂದು ಗ್ರಂಥವನ್ನು ಪ್ರಕಟಣೆ ಮಾಡಿದರು. ಆ ಮೂಲಕವಾಗಿ ಅಲ್ಲಿ ಪ್ರತಿಪಾದನೆ ಮಾಡೋದೇನೆಂದರೆ, 12ನೇ ಶತಮಾನದ ಕಾಯಕ ಜೀವಿಗಳ ಶರಣರ ಚಳುವಳಿ ಯಾವ ಅಸಮಾನತೆಯ ವಿರುದ್ಧ, ಲಿಂಗ ತಾರತಮ್ಯದ ವಿರುದ್ಧ ಮತ್ತು ಒಟ್ಟಾರೆಯಾಗಿ ಮಾನವನ ಘನತೆ ಮತ್ತು ಅದರ ಬದುಕಿನ ಒಂದು ಸಮಾನತೆಗಾಗಿ ನಡೆದಂಥ ಒಂದು ಪ್ರಯತ್ನಗಳೆಲ್ಲವನ್ನೂ ಕೂಡ ಆ ಚಾತುರ್ವರ್ಣ್ಯದ ವ್ಯವಸ್ಥೆಯ ವಿರುದ್ಧವಾಗಿ ನಡೆದಂಥ, ಜಾತಿ ತಾರತಮ್ಯದ ವಿರುದ್ಧವಾಗಿ ನಡೆದಂಥ ಆ ಒಂದು ಆಂದೋಲನವನ್ನು ಇವತ್ತು ಅದನ್ನು ವೈದಿಕೀಕರಣ ಮಾಡುವಂಥ ಪ್ರಯತ್ನಗಳು ಭಾಳ ಶಿಸ್ತುಬದ್ಧವಾಗಿ ನಡೀತಾ ಇದ್ದಾವೆ ಅಂತ ಅನ್ನುವಂಥದ್ದು. ವಚನಗಳು ಅಂತನ್ನುವಂಥದ್ದು ಏನಿದ್ರೂ ಕೂಡ ವೇದ ಉಪನಿಷತ್ತುಗಳ ಮುಂದುವರಿದ ಭಾಗ ಅಂತ ಹೇಳ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಒಂದು ಚಾತುರ್ವರ್ಣ ವ್ಯವಸ್ಥೆಯ ಒಳಗಡೆಯಲ್ಲಿ ಅವೆಲ್ಲವನ್ನೂ ಕೂಡ ಬರ್ತವೆ ಅಂತನ್ನುವಂಥ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಂದರೆ ಇದು ಒಂದು ನಮ್ಮ ಕರ್ನಾಟಕದ ಒಳಗಡೆಯಲ್ಲಿ ನಡೆದಂತಹ ಬಹುದೊಡ್ಡ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂತಹ ಪರಿವರ್ತನೆಗೆ ನಡೆದಂತಹ ಒಂದು ಮಹಾನ್ ಆಂದೋಲನವನ್ನು ವಿಕೃತಗೊಳಿಸುವಂಥ ಒಂದು ಪ್ರಯತ್ನ ಅನ್ನುವಂಥದ್ದು. ಈಗಲೂ ಕೂಡ ಅಲ್ಲಿ ನಡೀತಾ ಇರುವಂತಹ ಈ 29ನೇ ತಾರೀಕಿನಿಂದ ಫೆಬ್ರವರಿ 6ನೇ ತಾರೀಕಿನವರೆಗೆ ನಡೆಯುವಂತಹ ಭಾರತೀಯ ಸಂಸ್ಕೃತಿ ಉತ್ಸವ ಅನ್ನುವಂಥದ್ದು ಕೂಡ ಅದು ಅತ್ಯಂತ ಸಂಘ ಪರಿವಾರದ ಪ್ರಣೀತವಾದಂತಹ ಅದೊಂದು ಉತ್ಸವವಾಗಿದೆ. ಮಾತ್ರವಲ್ಲ, ಅದು ಒಂದು ವೈದಿಕ ಶಾಹಿಯನ್ನು ಎಲ್ಲರ ಮೇಲೆ ಹೇರುವಂತಹ ಒಂದು ಪ್ರಯತ್ನ. ಅದರ ಇಡೀ ಕಾರ್ಯಕ್ರಮಗಳನ್ನು ನೋಡುವಾಗ ಇದಾಗ್ತದೆ. ನೂರಾರು ಕೋಟಿ ರೂಪಾಯಿಗಳನ್ನು ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಇವೆಲ್ಲ ಪ್ರಯತ್ನಗಳು, ಅದರಲ್ಲೂ ಕೂಡ ನಮ್ಮ ಮಠಾಧೀಶರುಗಳನ್ನು, ಅದು ಈ ಲಿಂಗಾಯತ ಮಠಾಧೀಶರುಗಳನ್ನು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ಇನ್ವಾಲ್ವ್ ಮಾಡೋದ್ರ ಮೂಲಕವಾಗಿ ಜನರನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ.